ಅತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈ ಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಕನೂರು ಗ್ರಾಮದಲ್ಲಿ ಪರಮ ಪೂಜ್ಯ ಗಜಾನನ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ವೇದಿಕೆಗೆ ಶಾಂತಿ ಸಹನೆ ಸಮಾಧಾನದಿಂದ ಜಗತ್ತನ್ನ ಗೆಲ್ರಿ ಅಂತೇಳಿ ಈ ವೇದಿಕೆ ಮೇಲೆ ಆಸೀನರಾದಂಥ ಅವರ ಅಮೃತ ನುಡಿಗಳಿಂದ ಜನರ ಮನಸ್ಸನ್ನ ಗೆದ್ದಂಥ ಪರಮ ಪೂಜ್ಯ ಮಾಳಿಂಗರಾಯ ಅಪ್ಪ ಅವರಿಗೂ ಹಾಗೂ ಮಾದುಲಿಂಗ ಅಪ್ಪ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂಥ ಮುಪ್ಪಯ್ಯ ಶ್ರೀಗಳಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಉದ್ಗಟ್ಟಿಯಿಂದ ಬಂದಂಥ ಮಾದೇವಣ್ಣ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಚಿನಗುಂಡಿ ಅಧ್ಯಕ್ಷರ ಶಂಕರ್ ಅವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ವೇದಿಕೆ ಮೇಲೆ ಅದರ ಜೊತೆಗೆ ತುಳಸಿ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ದಯವಿಟ್ಟು ಅವರಿವರ್ ಎನ್ನದೆ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದ ಇರಲಿ ಅಂತೇಳಿ ನಾನು ಬಿಡ್ಕೋತೀನಿ. ಇವತ್ತು ಮೊದಲನೇದಾಗಿ ಗಜಾನನ ಶ್ರೀಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ. ಯಾರ ಸಾಧುರು ಬರಲಿ ಸತ್ಪುರುಷರು ಬರಲಿ, ಯಪ್ಪ ನಿನ್ನ ಪಾದದ ತಳಗಿರ್ತನ ಅಂಥೇಳಿ ಹಗಲಿರುಳು ಎನ್ನದೆ ಯಾರೇ ಸಾಧು ಸತ್ಪುರುಷರು ಯಾರೇ ಬಂದ್ರೆ ನಿಮ್ಮ ಪಾದ ಸೇವೆ ಮಾಡ್ಕೋತ ಇರ್ತೀನಿ ಅಂಥೇಳಿ ಎಲ್ಲ ಶ್ರೀಗಳ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಂಥ ಸೂರಜ್ ಕುಡ್ರಾಣಿ ಅವರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಜಕನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಈ ಒಂದು ಶುಭ ಸಂಜೆಯಲ್ಲಿ ಪರಮ ಪೂಜ್ಯ ಗಜಾನನ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತಾ ಇಷ್ಟೊಂದು ಅಭಿಮಾನಿಗಳು ಬಂದಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರಲಿ. ಅದರ ಜೊತೆಗೆ ಎಲ್ಲ ಧಾರಾವಾಹಿಗಳನ್ನು ಬದಿಗಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದಂಥ ಎಲ್ಲ ತಾಯಂದಿರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಿಂದಿನ ಅವ್ರು ಹೊಡ್ಲಿಲ್ಲ, ಇವ್ರು ಅಷ್ಟೇ ಹೊಡೆದ್ರ ಅಂದ್ರೆ ಅವ್ರು ನೋಡಿ ಬಂದಾರ ಸೀರಿಯಲ್. ಇವತ್ತು ಬಹುಶಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತೈತಿ. ಮನುಷ್ಯನಿಗೆ ಒಬ್ಬ ನಡೆಯೋ ಮನುಷ್ಯಾಗ ಎಡುವುದು ಸಹಜ. ನಮ್ಮಲ್ಲಿ ಹೆಂಗೈತಂದ್ರೆ ಅವ ಎಡಿ ಬಿದ್ದಂತಂದ್ರೆ ಎಬಸುವಂಥ ಕೈಗಳು ಯಾವಿಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರೆ ಕೇವಲ ಬಳಸುವಂಥ ಕೈಗಳು ಭಾಳ ಅದಾವು, ಬೆಳೆಸುವಂಥ ಕೈಗಳು ಯಾವೂ ಇಲ್ಲ. ಎಲ್ಲರೂ ಅನ್ಕಾಡು ಮಂದಿ ಐತೆ. ಅಂಥ ಒಂದು ಯುಗದಲ್ಲಿ ಸಹಿತ ಗಜಾನನ ಶ್ರೀಗಳು ಯಾರದೇ ₹1 ಅಪೇಕ್ಷೆ ಇಲ್ಲದೆ ಎಲ್ಲ ನಿಮ್ಮ ಆಶೀರ್ವಾದ ರೀ ಅಂತೇಳಿ ಎಲ್ಲ ಪರಮ ಪೂಜ್ಯರ ಪಾದವನ್ನು ಹಿಡಿದು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳಕತ್ತಾರ. ಬಹುಶಃ ಭಾಳ ಮೃದು ಸ್ವಭಾವದ ಹುಡುಗ, ಇದ್ದದ್ದನ್ನು ಹೇಳಿಬಿಡ್ತಾನ, ಇದ್ದದ್ದನ್ನು ಹೇಳಿಬಿಡ್ತಾನ. ಅಂದ್ರೆ ಅವ್ರ ಬಾಯಿಗೆ ಅದು ಬರ್ತದ, ಬಾಯಿಗೆ ಬರ್ತೈತಿ, ಇದ್ದದ್ದನ್ನು ಹೇಳ್ತಾರೆ ಅವರು. ಅಂಥ ಒಬ್ಬ ಪರಮ ಪೂಜ್ಯರು ಇವತ್ತು ಇಷ್ಟೊಂದು ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರನ್ನ ಕರೆಸಿ ಗುರು ಹಿರಿಯರನ್ನ ಕರೆಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರ. ಅದಕ್ಕೆ ಒಂದೇದು ಹೇಳ್ತೀನಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಹಿಂಗೆ ಇತ್ತಂದ್ರೆ ಆ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರಿಗೂ ಸಿಕ್ತೈತೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ ಇವತ್ತು. ಅದರ ಜೊತೆಗೆ ಇವತ್ತೊಂದು ಕಲಾ ಎಲ್ಲ ಒಂದು ನೀವೆಲ್ಲ ನೋಡತ್ತಿರ್ಬೇಕು, ಜಲ್ದಿ ಯಾವಾಗ ಮುಗಿತೈತೆ ಅಂತೇಳಿ. ಇತ್ತಾಗೊಬ್ಬ ನಡುವೂರ ಕಡಿದ್ರೆ ಕಡ್ಲೇತಾನು, ಅತ್ತಾಗೊಬ್ಬವ ಮಾಳು ಅಣ್ಣನ ಅಭಿಮಾನಿನೂ ಅದಾನು, ಎಲ್ಲರೂ ಅದಾರ. ಇಲ್ಲಿ ಯಾವಾಗ ಮುಗಿತೈತೆ ಅಂತ ಕೂತಾರ. ಈಗ ಮುಗಿಸ್ತಂತೇವ್ರ, ಮುಗಿಸ್ತಾನ. ಈಗ ಯಾವ ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ, ಹೊಟ್ಟೆಯಾಗ ಸದಾಶಿವ ಮುತ್ಯ ಬೇರೆ ಹೋಗಿರ್ತಾನ. ನೀವು ಮಾತಾಡಕತ್ತೀರಿ, ಹೊಟ್ಟೆ ಕೂತ್ ಸದಾಶಿವ ಮುತ್ಯನೂ ಮಾತಾಡ್ತಾನಂತ ಹೇಳ್ತಾರೆ. ಅದಕ್ಕೆ ನಾ ಏನು ಹೇಳ್ತೀನಿ, ಎಲ್ಲರಿಗೂ ಒಂದು ಮಾತನ್ನೇ ಹೇಳ್ತೀನಿ ಕೊನೆಯದಾಗಿ. ಯಾಕಂತಂದ್ರೆ ಸಮಯದ ಅಭಾವ ಐತೆ. ಇನ್ನು ಪರಮ ಪೂಜ್ಯರದಾರ ಎಲ್ಲರೂ, ಪಾಪ ದೂರಿಂದ ಬಂದಾರ ಅಪ್ಪಾರ ಎಲ್ಲರೂ. ನಾವೇನು ಇಲ್ಲೇ ಲೋಕಲ್ ಇರ್ತೀವಿ, ನಾನು ನಮ್ಗೆ ಭೇಟಿಯಾಗಿ ಅಪ್ಪ ನಮಸ್ಕಾರ ಅಂದು ಹೋಗಿರಿ. ಅವ್ರ ಪರಮ ಪೂಜ್ಯರು ದೂರಿಂದ ಬಂದಾರ, ಅವ್ರದ್ದು ವಿಚಾರ ಮಾಡ್ಬೇಕಾಕತಿ. ಅದಕ್ಕೆ ಮುತ್ತೆ ಹೇಳ್ಯಾನ, ಅಂತರ್ಲೆ ಹಾರಾಡ್ರು ಮಕ್ಕಳ್ರಿ ಅಂದ, ಈಗ ಅಂತರ್ಲೆ ಹಾರಾಡಕತ್ತಿದ.
ಕೂತಲೇ ಬೆಂಕಿ ಹತ್ತಂದ ಇಲ್ಲಿ ಒದರ್ತಿರ್ತನೋ ಅಲ್ಲಿ ಚಾಲೂ ಇರ್ತೈತಿ. ಇನ್ನೊಂದೈತಿ ಕೂತಲೇ ಬೆಂಕಿ ಹಚ್ಚೋದು ಇನ್ನೊಂದೈತಿ. ಎಲ್ಲದಕ್ಕಿಂತ ಮೊದಲೇ ಹೇಳ್ತತಿ, ಕಿವಿಯಾಗಿ ಹೇಳ್ಬೇಡ ಅಂದ್ರೆ ಬಂದ್ ಹೇಳಿ ಜಗಳ ಹಚ್ಚೋ ಮಂದಿನೂ ಐತಿ. ಅದಕ್ಕೆ ಯಾರು ಹೇಳ್ತಾರಲ್ಲ, ಗೊಂಬೆ ಆಡ್ಸವ ಮ್ಯಾಲಿದ್ರೆ ಕಡ್ಡಿ ಆಡ್ಸವ ಇಲ್ಲೇ ಇರ್ತಾನಂತ. ಯಾಕಂದ್ರೆ ನಮ್ಮಲ್ಲಿ ಹಂಗೈತಿ ಪರಿಸ್ಥಿತಿ. ಈಗ ಏನಲ್ಲ ಪ್ರತಿ ಭಾಷೆದಾಗೂ ಹೇಳ್ತಾನ, ಯಾರೋ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಮುತ್ಯಾನ ಬೂದಿ ಒಗದ ಬೆಳಿ ಹೆಚ್ಚಿಗಾಗಲ್ಲ ಅಂತ ಬೇಡ್ಕೊಂಡಿರ್ತಾನೆ. ಮುತ್ಯಾನ